ಗುಡ್ ಮಾರ್ನಿಂಗ್. ನಾನು ಎಲ್ಲಿಂದ ಜಾಬ್ ಹಾಕ್ತೇನೆ, ಹೇಗೆ ಸಿಗ್ತದೆ, ಅದರದ್ದು ಅಧಿಕ ಪ್ರಸಂಗತನ ನಿಮಗೆ ಬೇಡ. ನಿಮಗೆಲ್ಲ ಯಾಕೆ ಅದು ಅಧಿಕ ಪ್ರಸಂಗತನ? ನಿಮಗೆ ಜಾಬ್ ಬೇಕಲ್ವಾ? ಜಾಬ್ ಬೇಕಾದರೆ ಮಾತ್ರ ವಿಡಿಯೋ ನೋಡಬೇಕು, ಇಲ್ಲಾಂದರೆ ವಿಡಿಯೋ ನೋಡಬಾರ್ದು. ಓಕೆ, ಒಂದು. ಸೆಕೆಂಡ್ ಒನ್, ನನಗೆ ಎಲ್ಲಿಂದ ಬೇಕಾದರೂ ಜಾಬ್ ಸಿಗಲಿ, ನಿನಗೆ ಯಾಕೆ ಅದು? ಒಂದು ವೇಳೆ ನಿನಗೆ ಜಾಬ್ ಬೇಕಾ, ನೀನು ಅದೇ ಕ್ವಶ್ಚನ್ ಕೇಳು. ಎಲ್ಲಿಂದ ಹಾಕೋದು ಅದು ಕೇಳಬೇಡ. ನೀನು ಜಾಬ್ ನೋಡುವವನ ಜಾಬ್ ಬೇಕಾ, ವಿಡಿಯೋ ನೋಡಬೇಕು. ಎಲ್ಲಿಂದ ಹಾಕೋದು ಅನ್ನುವ ಪ್ರಶ್ನೆ ಕೇಳುವಾಗ ನೀನು ವಿಡಿಯೋ ನೋಡಬೇಕಾದ ಅವಶ್ಯಕತೆ ಇಲ್ಲ, ಅಷ್ಟೇ. ನನ್ನ ವಿಡಿಯೋ ಯಾರೆಲ್ಲ ನೋಡಬೇಕು? ನನ್ನ ವಿಡಿಯೋ ನೋಡುವವರು ಯಾರು? ಜಾಬ್ ಯಾರಿಗೆ ಬೇಕು ಅವರು ಮಾತ್ರ. ಇಲ್ಲಿ ಎಂಟರ್ಟೈನ್ಮೆಂಟ್ ನಡೀತಾ ಇಲ್ಲ. ಏನೋ ಇಂಪಾರ್ಟೆಂಟ್ ಏನೋ ಟಾಪಿಕ್ ಹಾಕ್ತಾ ಇಲ್ಲ. ಇಲ್ಲಿ ಜಾಬ್ ಟಾಪಿಕ್ ಮಾತ್ರ ಹಾಕೋದು. ಅದು ಇಂಪಾರ್ಟೆಂಟ್, ಹೌದು. ನಿಮಗೆ ಇಂಪಾರ್ಟೆಂಟಾ, ಸೆಲ್ಫ್ ಇಂಪಾರ್ಟೆಂಟ್ ಅದು? ಆಗ ಮಾತ್ರ ಇಲ್ಲಿ ಮಾತಾಡಿ ಕಾಮೆಂಟಲ್ಲಿ. ಇಲ್ಲಾಂದರೆ ಇಂಥವರಿಗೆ ಜಾಗ ಇಲ್ಲ ನನ್ನ ವೀಡಿಯೋದಲ್ಲಿ ವಿಡಿಯೋ ನೋಡಲಿಕ್ಕೆ. ನೀವು ವಿಡಿಯೋ ನೋಡಿ, ನನಗೆಂತ ಆಗಬೇಕು ದೊಡ್ಡದು? ನಿಮ್ಮಂಥವ್ರು ವಿಡಿಯೋ ನೋಡಿ. ಸ್ಪೆಷಲಿ ಭಾರಿ ಅಧಿಕ ಪ್ರಸಂಗತನ ಉಂಟು. ಎಲ್ಲಿಂದ ಜಾಬ್ ಹಾಕೋದು ನೀವು? ನೀನು ಜಾಬ್ ನೋಡುವವನ? ಆವಾಗ ಮಾತ್ರ ಮಾತಾಡು. ಅಧಿಕ ಪ್ರಸಂಗ ಎಲ್ಲಿಂದಲೋ ಕೂತ್ಕೊಂಡು ದೊಡ್ಡ ಮಾಸ್ಟರ್ ಆಗಿ ಹಾಕೋದು. ಇದಕ್ಕಿಂತ ಮುಂಚೆ ನನಗೆ ಇದು ಆಗಿದೆ, ದೊಡ್ಡದಾಗಿದೆ ಇದು ಮ್ಯಾಟರ್ ಆ್ಯಕ್ಚುಲಿ. ಅದಕ್ಕೆ ನಾನು ಮಾತನಾಡೋದು. ಯಾಕೆಂದರೆ ಅವರು ನನ್ನದು ನಿಮಗೆ ಗೊತ್ತಿರ್ಬೋದು, ನಾನು ಓಲ್ಡ್ ಚಾನಲಲ್ಲಿ ಯಾವ ರೀತಿ ವೀಡಿಯೋಸ್ ಹಾಕ್ತಿದ್ದೆ ಅಂತೇಳಿ. ಅಂದರೆ ಈ ರೀತಿ ಫೇಸ್ ತೋರಿಸಿ ಆಗ್ತಾ ಇರಲಿಲ್ಲ ಮತ್ತು ಮಾತಾಡ್ತಾ ಇರಲಿಲ್ಲ. ನಾನು ಬರೆದು ಟೈಪ್ ಮಾಡಿ ಹಾಕ್ತಿದ್ದೆ, ಆಯಿತಾ. ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಒಂದಿನ ಹೇಳಿದರು, ನಾನು ಇದನ್ನು ಹೇಳಿದ್ದೇನೆ ಮೊದಲು ಕೂಡ. ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಲೇಡಿ ನನಗೆ ಹೇಳಿದರು, ಮೇಡಮ್ ಹೀಗೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಚೆಕ್ ಮಾಡಿ ಅಂತೇಳಿ. ನಾನು ಬಾಯಿ ಮುಚ್ಚಿ ಸುಮ್ಮನೆ ಅದೇ, ಇಲ್ವ ಇವರು ಸುಳ್ಳು ಹೇಳ್ತಾರಾ ಏನೋ, ಯಾರಿಗೆ ಗೊತ್ತು ಅಂತೇಳಿ. ನಂಬಲಿಕ್ಕಾಗೋದಿಲ್ಲ, ನನಗೆ ಅವರ ಪರಿಚಯ ಏನೂ ಇಲ್ಲ ಅಲ್ಲ. ಹಾಗಾಗಿ ನಾನೆಂತ ಮಾಡಿದೆ, ನೋಡುವಾಗ ನಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಾಪಿ ಹೊಡಿತಾ ಇದ್ದಾರೆ, ನಾನು ಟೈಪ್ ಮಾಡಿ ಹಾಕಿರೋದು. ಎಷ್ಟು ಚರ್ಬಿ ಇರಬೇಕು ನಿಮಗೆ? ಅಂಥದ್ದೆಲ್ಲ ಕಾಪಿ ಪೇಸ್ಟ್ ನೀವು ಮಾಡುವಾಗ, ಈಗ ಮೊದಲು ರಿಸ್ಕ್ ಇರಲಿಲ್ಲ, ಈಗ ತುಂಬ ರಿಸ್ಕ್ ಉಂಟು. ಅವರ ಐಡಿಯಾ ಬ್ಲಾಕ್ ಆಗ್ತದೆ. ಒಬ್ಬರದ್ದು ಇನ್ನೊಬ್ಬರು ಕಾಪಿ ಮಾಡಿ ಹಾಕುವಾಗ ನಿಮ್ಮದು ನಾನೀಗ ಯೂಟ್ಯೂಬಲ್ಲಿ ಟೈಪ್ ಮಾಡಿ ಹಾಕ್ತೇನೆ ಅಂತ ಎಣಿಸಿ, ಕೆಲಸದ್ದು ನಂಬರ್ ಪೋಸ್ಟ್ ಎಲ್ಲ ಹಾಕ್ತೇನೆ ಟೈಪ್ ಮಾಡಿ. ನೀವು ಅದನ್ನು ತೆಗೆದು ಕಾಪಿ ಮಾಡಿ ಅಥವಾ ಇದು ಕ್ಯಾಪ್ಚರ್ ಮಾಡಿ ಸ್ಕ್ರೀನ್ಶಾಟ್ ಮಾಡಿ ಅಲ್ಲಿ ಹಾಕ್ತೀರಿ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ. ಆವಾಗ ನಿಮ್ಮ ಐಡಿಯಾ ಬ್ಲಾಕ್ ಆಗ್ತದೆ. ಅದು ಮಾನಿಟೈಸೇಷನ್ ಆಗೋದಿಲ್ಲ, ನಿಮಗೆ ಅಲ್ಲಿಂದ ಹಣ ಸಿಗೋದಿಲ್ಲ. ಕಳ್ಳತನ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮದೇನಾದರೂ ಓನ್ ಇದ್ದರೆ ಹಾಕಿ, ಆಯಿತಾ. ಕಳ್ಳತನ ಮತ್ತೆ ಮಾಡಿ. ನಿಮಗೆ ಎಲ್ಲಿಂದ ಸಿಗ್ತದೆ ಅಂತ ಕೇಳಿ ಕಳ್ಳತನ ಮಾಡೋರು ಸುಮಾರು ಜನ ಇದ್ದಾರೆ. ನನಗೆ ಅದು ಪ್ರಾಬ್ಲಮ್ ಆಗಿದೆ, ಸುಮಾರು ಪ್ರಾಬ್ಲಮ್ ಆಗಿದೆ. ಈವನ್ ಫೇಸ್ಬುಕ್ಕಲ್ಲಿ ಕೂಡ ಹಾಕಿದ್ರು ನನ್ನದು ಪೋಸ್ಟ್ ತೆಗೆದು. ಈಗ ಅದಕ್ಕೆ ನಾನೆಂತ ಮಾಡಿದೆ, ಒಂದು ಯೂಟ್ಯೂಬಿನಲ್ಲಿ ರೂಲ್ ಬಂತು, ಮುಖ ತೋರಿಸಿ ಮಾತಾಡಬೇಕಂತ ಹೇಳಿ. ಏಕೆಂದರೆ ಇದೇ ಕಾರಣಕ್ಕೋಸ್ಕರ ಒಬ್ಬೊಬ್ಬರು ಕಾಪಿ ಮಾಡ್ತಾರೆ, ಒಬ್ಬೊಬ್ಬರು ಕಷ್ಟಪಡೋದು, ಇನ್ನೊಬ್ಬರಿಗೆ ಅದು ಲಾಭ, ಹೀಗೆ ಮಾಡಿ ಅಲ್ವಾ. ಸೊ ನಾವು ಎಷ್ಟು ಕಷ್ಟಪಡ್ತೀವಿ ನಮಗೆ ಗೊತ್ತುಂಟು. ಒಂದು ಜಾಬು ನಮಗೆ ಹೇಳುವವರಿದ್ದಾರಾ ಅಥವಾ ನಾವು ಹುಡುಕಿಕೊಂಡು ಹೋಗಬೇಕಾ, ಅದು ನಮಗೆ ಗೊತ್ತುಂಟು ಯಾವ ರೀತಿ ಕಷ್ಟ ಉಂಟಂತೇಳಿ. ನಾವೇನು ಈಸಿಯಲ್ಲಿ ಮಾಡೋದಿಲ್ಲ. ಭಾರಿ ಹುಷಾರಿದ್ದೀರಿ ನೀವು. ಎಲ್ಲಿಂದಂತ ಕೇಳ್ತೀರಿ, ನಿಮಗೆ ಕೂಡ ಅಲ್ಲಿಂದಲೇ ಹಾಕ್ಲಿಕ್ಕೆ ಉಂಟಾ ಮತ್ತೆ? ಸುಮ್ಮನೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲ, ಆಯಿತಾ. ಏನು ಬುದ್ಧು ಅಲ್ಲ ತಲೆಯಲ್ಲಿ, ಎಲ್ಲ ಎಕ್ಸ್ಪೀರಿಯನ್ಸ್ ಉಂಟು. ಅದಕ್ಕೋಸ್ಕರ ನಾವು ನಮ್ಮ ಸೈಡಲ್ಲಿ ಸೇಫ್ ಇರಬೇಕು ಅಷ್ಟೇ. ನಿಮಗೆ ಯಾಕೆ ಅದೆಲ್ಲ? ನೀವು ಜಾಬ್ ನೋಡುವವರಾದರೆ ಮಾತ್ರ ಈ ವಿಡಿಯೋ ನೋಡಿ, ಇಲ್ಲದ್ರೆ ಅಗತ್ಯ ನಿಮಗೆ ಅಧಿಕ ಪ್ರಸಂಗ. ಬೇಡದಿಲ್ಲದು ಕಮೆಂಟ್ ಕೇಳೋದು. ಈ ಕಮೆಂಟ್ ಹೇಳುವವರು ಉಂಟಲ್ಲ, ದೊಡ್ಡೊಂದು ಗುಂಡಿಗೆ ದೂಡಿ ಹಾಕಬೇಕು ಇಂಥವ್ರನ್ನು ಹೋಗಿ ಅಂತೇಳಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಬರ್ತಾರೆ. ನಾವು ಸಬ್ಸ್ಕ್ರೈಬರ್ದು ಇಂಪಾರ್ಟೆಂಟ್ ಕಮೆಂಟ್ ಅಂತೇಳಿ ಜೀವ ಬಿಟ್ಟು ನೋಡುವಾಗ ಇವರದ್ದು ಬೇರೆಯೇ ಕ್ವಶನ್ ಬರ್ತಾರೆ. ಎಲ್ಲಿಂದ ಕರ್ಮದವರು? ಆಫೀಸ್ ಅಸಿಸ್ಟೆಂಟ್ ಬೇಕು, PUC ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಮಾರ್ಕೆಟಿಂಗ್ ಮ್ಯಾನೇಜರ್ ಕೂಡ ಬೇಕು, ಆಫೀಸ್ ಅಸಿಸ್ಟೆಂಟ್ ಕೂಡ ಬೇಕು. ಪ್ಯಾರಾಮೆಡಿಕಲ್ ಕಂಪನಿಗೆ ಪಡೀಲಲ್ಲಿ 9880491163. ನೆಕ್ಸ್ಟ್ ರೆಸಾರ್ಟಿಗೆ ಎಲೆಕ್ಟ್ರಿಷಿಯನ್ ಪ್ಲಂಬರ್ ಬೇಕು ಮತ್ತು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಕೂಡ, ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಕೂಡ. 9480054646. ಮೆಕ್ಯಾನಿಕ್ ಹೆಲ್ಪರ್ಸ್ ಬೇಕು, 18,000 ಕೊಡ್ತಾರೆ.
ನಿರ್ಮಲಾ ಟೈರ್ಸ್ ಕ್ಯಾಪಿತಾನಿಯೋ ಮಂಗಳೂರು 9945202222. ಹುಡುಗಿಯರು ಅಡ್ಮಿನಿಸ್ಟ್ರೇಟರ್ ಬೇಕು, ಇಂಗ್ಲೀಷ್ ಕನ್ನಡ ಬರುವವರು, ಅಕೌಂಟ್ಸ್ ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತಿರಬೇಕು. ಇಷ್ನಾ ಪ್ಲೇ ಸ್ಕೂಲ್ ಉಡುಪಿ, ಫ್ರೆಷರ್ಸ್ ಕೂಡ ಅಪ್ಲೈ ಮಾಡಿ 9741209805. ಫೀಮೇಲ್ ಆಫೀಸ್ ಸ್ಟಾಫ್ ಬೇಕು, PUC ಡಿಗ್ರಿ ಆದವರು 9980256949. ಯಂಗ್ ಸ್ಮಾರ್ಟ್ ಲೇಡಿ ಬೇಕು, ರಿಯಲ್ ಎಸ್ಟೇಟ್ಗೆ ಆಫೀಸ್ PVS ಹತ್ರ ಇದೆ, PVS ಸರ್ಕಲ್ ಹತ್ರ ರಿಯಲ್ ಎಸ್ಟೇಟ್ ಆಫೀಸ್, ಅಲ್ಲಿಗೆ ಬೇಕು. ಕಮಿಷನ್ ಬೇಸ್ ಎಲ್ಲ ಸ್ಯಾಲ್ರಿ ಎಲ್ಲ ಕೊಡ್ತಾರೆ ನಿಮಗೆ. 7795317644. ಆಟೋ ಕ್ಯಾಡ್ ಡಿಪ್ಲೊಮಾ ಕ್ಯಾಂಡಿಡೇಟ್ ಬೇಕು, ಹುಡುಗರ ಅಥವಾ ಹುಡುಗಿಯರು, ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಷರ್ 9845083044. ನೆಕ್ಸ್ಟ್ ಸೀನಿಯರ್ ಆ್ಯಂಡ್ ಜೂನಿಯರ್ IT ಇಂಜಿನಿಯರ್ಸ್, ಸೀನಿಯರ್ ಆ್ಯಂಡ್ ಜೂನಿಯರ್ ಅಕೌಂಟೆಂಟ್ಸ್, ಲಾಯರ್ಸ್, ಮಿನಿಮಮ್ 10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು, ರಿಯಲ್ ಎಸ್ಟೇಟಿಗೆ 9901699668. ಅಕೌಂಟೆಂಟ್ ವಿತ್ ಟ್ಯಾಲಿ ನಾಲೆಜ್ ಗೊತ್ತಿದ್ದವರು, ಪ್ರಿಂಟಿಂಗ್ ಯೂನಿಟ್ ಆಫೀಸ್ ಮಂಗಳೂರು 9243300414. ITI ವೆಲ್ಡರ್ಸ್ ಅಥವಾ ಹೆಲ್ಪರ್ಸ್, ಫಿಟ್ಟರ್ಸ್ ಬೇಕು. ಮಷಿನ್ ಮ್ಯಾನುಫ್ಯಾಕ್ಚರ್ ಕಂಪನಿ, ಇಂಡಸ್ಟ್ರಿಯಲ್ ಏರಿಯಾ ಬೈಕಂಪಾಡಿ 9964073272. ಇನ್ನೊಂದು ನಂಬರ್ 9916238484. ಇಂಟೀರಿಯರ್ ಡಿಸೈನ್ಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು, ಉಡುಪಿಯಲ್ಲಿ ಶೋರೂಮ್ಗೆ 9448888468. ರಿಲೇಷನ್ಶಿಪ್ ಮ್ಯಾನೇಜರ್ ಬೇಕು, ಗ್ರ್ಯಾಜುಯೇಟ್ ಆದವರು, 2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು, 16,000ದಿಂದ 25,000 ಸ್ಯಾಲರಿ. ವೆಲ್ತ್ ಹಬ್ ಉಡುಪಿ 9880146764. ಅಕೌಂಟೆಂಟ್ ಬೇಕು, ಹುಡುಗಿಯರು, ಡಿಗ್ರಿ ಆದವರು, ಟ್ಯಾಲಿ ಎಕ್ಸ್ಪೀರಿಯನ್ಸ್ ಇರಬೇಕು 9632422211. ಲೇಡಿ ರಿಸೆಪ್ಷನಿಸ್ಟ್ ಬೇಕು, ಉಡುಪಿ ಫಿಶ್ ಮಾರ್ಕೆಟ್ ಹತ್ತಿರ. ಕ್ವಾಲಿಫಿಕೇಷನ್ 10ನೇ ತರಗತಿ 9821655018. ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು, ಪ್ಯಾರಾಮೆಟ್ರಿಕಲ್ ಡಿಸ್ಟ್ರಿಬ್ಯೂಟರ್ ಉಡುಪಿ 8073232479. ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಇಂಜಿನಿಯರ್ ಬೇಕು, ಗ್ರ್ಯಾಜುಯೇಟ್ ಆದವರು, 10 ಜನ, 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು, 50,000 ಸ್ಯಾಲರಿ 9916856577. BSW ಅಥವಾ MSW ಗ್ರ್ಯಾಜುಯೇಟ್ ಆದವರು ಬೇಕು, ಆಫೀಸ್ ಬಿಜೆಗೆ 8197784400. 4 ವೀಲರ್ ಡ್ರೈವರ್ ಟಾಟಾ ಏಸ್, ಕ್ಲೀನರ್ಸ್ ಮತ್ತು ಇಡ್ಲಿ ದೋಸಾ ಕೌಂಟರ್ಸ್ ಹೆಲ್ಪರ್ಸ್ ಬೇಕು 8147471188. ಆಚೆ ಬ್ಯಾಂಗ್ಳೂರು ಆಚೆ ಬೆಳಗಾವಿ ಮತ್ತು ಹುಬ್ಬಳ್ಳಿದ್ದು ಜಾಬ್ ಎಲ್ಲ ಕೇಳ್ತೀರಿ, ಇದ್ದರೆ ಆಗ್ತೇನೆ ಆಯಿತಾ. ನಾನು ಮೊದಲು ಹೇಳಿದ್ದೇನೆ ಇದರ ಬಗ್ಗೆ. ಮ್ಯಾಂಗ್ಳೂರಲ್ಲಿ ಇನ್ಸ್ಟಿಟ್ಯೂಟ್ಗೆ ಲೇಡಿ ಫೋಟೋಶಾಪ್ ಕಂಪ್ಯೂಟರ್ ಗೊತ್ತಿರುವವರು ಬೇಕು, ಫೋಟೋಶಾಪ್ ಬಗ್ಗೆ ಗೊತ್ತಿರುವವರು 9008933905. ಸ್ಟಾಫ್ ಬೇಕು, ರೆಸ್ಟೋರೆಂಟ್ ಉಡುಪಿ ಮತ್ತು ಮಂಗಳೂರಿಗೆ. ಕ್ಯಾಶಿಯರ್, ಮ್ಯಾನೇಜರ್, ಕ್ಯಾಪ್ಟನ್, ವೆಯ್ಟರ್, ಕೌಂಟರ್, ಪಾರ್ಸೆಲ್ ಡೆಲಿವರಿ ಮಾಡಲಿಕ್ಕೆ 7829779884. ಇನ್ನೊಂದು ನಂಬರ್ 9901933121. ಹೌಸ್ ಮೇಡ್ ಬೇಕು, ಡೈಲಿ ಹೌಸ್ ಹೋಲ್ಡ್ ಏನು ಆ್ಯಕ್ಟಿವಿಟೀಸ್ ಇರ್ತದೆ ಅದನ್ನು ಮ್ಯಾನೇಜ್ ಮಾಡುವವರು ಮತ್ತು ಪಾಸ್ಪೋರ್ಟ್ ಕೂಡ ಇರಬೇಕು 9008824521. ಇನ್ನೊಂದು ನಂಬರ್ 9964396809. ನನ್ನ ಸ್ವರ ಒಂದು ಯಾವಾಗ ಸರಿಯಾಗಲಿಕ್ಕ ಅಲ್ಲ. ನೆಕ್ಸ್ಟು ಬಿಲ್ಲಿಂಗ್ ಕ್ಲರ್ಕ್, ಟ್ಯಾಲಿ ಗೊತ್ತಿದ್ದವರು, ಹುಡುಗಿಯರು ಬೇಕು. ಸೇಲ್ಸ್ ರಿಸೆಪ್ಷನಿಸ್ಟ್ ಅಥವಾ ಸ್ಟೋರ್ ಅಸಿಸ್ಟೆಂಟ್, ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಕೂಡ ಬೇಕು. ಫಾರ್ಮಾ ಡಿಸ್ಟ್ರಿಬ್ಯೂಟರ್ಗೆ 9739641159. BSc ಕೆಮಿಸ್ಟ್ರಿ ಆದವರು ಬೇಕು ಅಥವಾ ಮೈಕ್ರೋಬಯಾಲಜಿ, ಡ್ರಿಂಕಿಂಗ್ ವಾಟರ್ ಯೂನಿಟ್ ಬೈಕಂಪಾಡಿಗೆ 9741900547.
ಓಕೆ. ಇನ್ನೊಂದು ವಿಷಯ ಹೇಳಲಿಕ್ಕಿತ್ತು. ನಿನ್ನೆ ಒಬ್ಬರು ದೊಡ್ಡ ಕಮೆಂಟ್ ಮಾಡಿದ್ದಾರೆ, ಒಬ್ಬರು ಲೇಡಿ ಅಲ್ಲ, ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರಂತೆ. ನಾನು ಹೇಳಿದಾಗೆ ಜಾಬು ಅವರು ಬೇರೆ ಜಾಬ್ ಹೇಳಿದ್ರಂತೆ. ನಾನು ಹೇಳಿದ್ದು ಒಂದು, ಅವರಲ್ಲಿ ಕಾಲ್ ಮಾಡಿ ಆದಮೇಲೆ ಅವರು ಹೇಳಿದ್ದು ಒಂದಂತೆ. ಸೊ ನನ್ನ ಹತ್ರ ಹೇಳಿರೋದು ಒಂದಾದರೆ, ಅವರ ಹತ್ರ ಫೋನಲ್ಲಿ ಹೇಳಿರೋದು ಇನ್ನೊಂದಾದರೆ, ನಿಮಗೆ ಜಾಸ್ತಿ ಅಧಿಕ ಪ್ರಸಂಗ ಯಾಕೆ ಮಾತಾಡಬೇಕಿತ್ತು ಅವರ ಹತ್ರ? ಯಾಕೆ ಬೇಕು ಅಧಿಕ ಪ್ರಸಂಗ ಮಾತಾಡೋದು? ಅವರು ಏನು ಅವರ ಹತ್ರ ಮಾತಾಡಿದ್ದಾರೆ ಫೋನಲ್ಲಿ, ಇವರು ನನಗೆ ಕಮೆಂಟಲ್ಲಿ ಹಾಕಿದ್ದಾರೆ. ನಾನು ಮಾತಾಡಿದ್ದೆ ನಿಮ್ಮ ಹತ್ರ? ನಿಮ್ಮ ಒಂದೊಂದು ಹುಚ್ಚರ ಸಂತೆ ಉಂಟು ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಆಗಿ. ನಾನು ಮಾತಾಡಿದ್ದೇನೆ ನಿಮ್ಮ ಹತ್ರ? ನೀವು ಮಾತಾಡಿದ ಫೋನಲ್ಲಿ ನನಗೆ ಯಾಕೆ ಹೇಳ್ತೀರಿ? ಬೈ ದ ವೇ, ನಾನು ಹೇಳಿದ್ದೇನೆ ಇದಕ್ಕಿಂತ ಮುಂಚೆ, ಯಾವ ಸಬ್ಸ್ಕ್ರೈಬರ್ ಆಗಿರಲಿ ಒಂದು ನೆನಪಿಡಿ, ನೀವು ನನ್ನ ಕೆಲಸ ಏನು? ಜಾಬ್ ಹೇಳೋದು. ನೀವು ಅಧಿಕ ಪ್ರಸಂಗತನ ಮಾತಾಡಿದರೆ ನಾನೊಂದು ಹೇಳಿದಂತೆ, ಅವರು ಇನ್ನೊಂದು ಹೇಳಿದ್ರಂತೆ ಜಾಬ್. ನಾನೇನು ಮಾಡಬೇಕು? ಈಗ ಹಾಗೆ ಹೇಳುವಾಗ ನಿಮಗೆ ಎಂತ ಮಾಡಬೇಕಂತ ಹೇಳಿದೆ ನಾನು ಇದಕ್ಕಿಂತ ಮುಂಚೆ? ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟರೆ ಕಾಲ್ ಕಟ್ ಮಾಡೋದು. ನಾನು ಹೇಳಿದ್ದೊಂದು, ಅವರು ಹೇಳಿದ್ದು ಒಂದಾದರೆ, ಅವರು ಹೇಳಿದ್ದನ್ನೆಲ್ಲ ಏನು ಮಾತಾಡಿದ್ದಾರೆ, ಇವರು ನನ್ನ ಹತ್ರ ಪಟ್ಟಿ ಹೇಳ್ತಾ ಇದ್ದಾರೆ. ಮೇಡಮ್ ನೀವು ಹಾಗೆ ಹೇಳಿದ್ದು, ಅವರು ಬೇರೆ ಥರ ಜಾಬ್ ಹೇಳಿದ್ರು ಅಲ್ಲಿ. ನಾನೆಂತ ಮಾಡಬೇಕು ಅದಕ್ಕೆ? ನಾನು ಹೇಳಿ ಅಂತ ಹೇಳಿದ್ದೇನೆ ಅವರಿಗೆ? ಒಂದು ಕಾಮನ್ ಸೆನ್ಸ್ ಬೇಡವಾ? ಏನೋ ನಾನು ಹೇಳಿದ್ದು, ಈಗ ನಾನು ಸುಮಾರು ಸಲ ಹೇಳಿದ್ದೇನೆ, ನಾನೀಗ ಹಣ ಅವರು ಕೇಳ್ತಾರಂತ ಹೇಳೋದಿಲ್ಲ. ಆದರೆ ಅಥವಾ ಹಣದ ಬಗ್ಗೆ ಮಾತಾಡಲೇ ಇಲ್ಲ, ಫೀಸ್ ಬಗ್ಗೆ ನಾನು ಮಾತಾಡಲೇ ಇಲ್ಲ, ಅವರು ಮಾತಾಡಿದಂತಾದರೆ ಏನು ಮಾಡಬೇಕು ನೀವು? ಈ ಎಲ್ಲ ವಿಷಯದ ಬಗ್ಗೆ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇರಬೇಕು ಅಂತೇಳಿ ಸುಮಾರು ಸಲ ವೀಡಿಯೋದಲ್ಲಿ ಹೇಳಿದ್ದೇನೆ ನಾನು. ಪೆಂಗನಾಗೆ ಮಾಡ್ತೀರಿ ಒಬ್ಬೊಬ್ಬರು. ನಿಮಗೆ ನಿಮ್ಮದು ಸ್ವಂತ ನಾಲೆಜ್ ಇಲ್ಲವಾ? ಎಂತ ಇದ್ದೀರಿ ಒಬ್ಬೊಬ್ಬರು ನೀವು? ಎಲ್ಲ ಪಟ್ಟಿ ಬಿಡಿಸಿ ಹೇಳಿದ್ದಾರೆ. ಇವರ ಹತ್ರ ಎಷ್ಟು ಮಾತಾಡಿದ್ದಾರೆ ಅಷ್ಟು ಪಟ್ಟಿ ನನಗೆ ಬಿಡಿಸಿ ಹೇಳಿದ್ದಾರೆ. ನಾನು ಹೆಂಗಸ ಬ್ಲಾಕ್ ಮಾಡಿಟ್ಟೆ ಸಂತೆದು. ನನಗೆ ನೀವು ಮಾತಾಡಿದ್ದು ನನಗೆ ಯಾಕೆ? ಇಷ್ಟೇ ಪಾಯಿಂಟ್. ನಾನೊಂದು ಹೇಳಿದ್ದು, ಅವರು ಇನ್ನೊಂದು ಜಾಬ್ ಹೇಳಿದ್ದಲ್ವಾ? ನೀವೇನು ಮಾಡಬೇಕು? ಫೋನ್ ಕಟ್ ಮಾಡಬೇಕು, ಮುಗೀತಲ್ಲಿ. ನಿಮಗೆ ಅದು ಜಾಬ್ ಸೂಟೇಬಲ್ ಇಲ್ಲ, ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಾಗಿಲ್ಲ, ನಿಮ್ಗೆ ಯಾಕೆ ಅಧಿಕ ಪ್ರಸಂಗ ಮಾತಾಡಬೇಕು? ಎಂಥ ಒಂದು ಪೊಂಜೋ ಇರ್ತಾರೆ ಒಬ್ಬೊಬ್ಬರು.